Imagine reading a book or listening to someone who talks like this all the time. Pretty exhausting and weird, right? Instead, Radha woke up. She brushed her teeth and called her friend. ಪ್ರತಿ ಸಲ ರಾಧಾ 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 ಅಂತ ಯೂಸ್ ಮಾಡ್ಬೋದಾ? ನೋ ವೇ. ಕೇಳೋಕ್ಕೆ ತುಂಬ ಕಷ್ಟ ಅನ್ಸುತ್ತೆ ಅಲ್ವಾ? ದಿಸ್ ಇಸ್ ಎಕ್ಸಾಕ್ಟ್ಲಿ ವೈ ವಿ ನೀಡ್ ಪ್ರನೌನ್ಸ್. ಪ್ರನೌನ್ಸ್ ಅಂದರೆ ಸರ್ವನಾಮ ಪದಗಳು. ನೌನ್ ಬದಲಾಗಿ ಅಂದರೆ ನಾಮಪದದ ಬದಲಾಗಿ ಯೂಸ್ ಮಾಡೋ ಪದಗಳೇ ಪ್ರನೌನ್ಸ್, ಸರ್ವನಾಮಗಳು. ಈ ವಿಡಿಯೋದಲ್ಲಿ ಮೇಜರ್ ಟೈಪ್ಸ್ ಆಫ್ ಪ್ರನೌನ್ಸ್ನ ತುಂಬ ಈಸಿಯಾಗಿ ಎಕ್ಸಾಂಪಲ್ಸ್ ಜೊತೆ ಕಲಿಯೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಪರ್ಸನಲ್ ಪ್ರನೌನ್ಸ್ ಅಂದರೆ ವೈಯಕ್ತಿಕ ಸರ್ವನಾಮಗಳು. ಸಬ್ಜೆಕ್ಟ್ ಪ್ರನೌನ್ ಅಂತಂದ್ರೆ ಏನು? ಇಟ್ ಡಸ್ ದ ಆಕ್ಷನ್ ಅಂದರೆ ಕೆಲಸ ಮಾಡುವವರು. ಆಬ್ಜೆಕ್ಟ್ ಪ್ರನೌನ್ ಅಂತಂದ್ರೆ ರಿಸೀವ್ಸ್ ದ ಆಕ್ಷನ್, ಫಲ ಅನುಭವಿಸುವವರು. ಫಾರ್ ಎಕ್ಸಾಂಪಲ್, ಐ, ಯು, ಇಟ್, ವಿ, ದೇ ಇದೆಲ್ಲ ಸಬ್ಜೆಕ್ಟ್ ಪ್ರನೌನ್ಸ್. ಮತ್ತೆ ಆಬ್ಜೆಕ್ಟ್ ಪ್ರನೌನ್ಸ್ ಯಾವ್ಯಾವುದು ಅಂತಂದ್ರೆ ಮೀ ಅಂದರೆ ನನಗೆ, ನನ್ನನ್ನು. ಯು ಅಂದರೆ ನಿನಗೆ, ನಿಮಗೆ. ಹಿಮ್ ಅವನಿಗೆ ಅಥವಾ ಅವನನ್ನು. ಹರ್ ಅಂದರೆ ಅವಳಿಗೆ ಅಥವಾ ಅವಳನ್ನು. ಇಟ್ ಅಂದರೆ ಇದಕ್ಕೆ ಅಥವಾ ಅದಕ್ಕೆ. ಅಸ್ ಅಂತಂದ್ರೆ ನಮಗೆ ಅಥವಾ ನಮ್ಮನ್ನು. ದೆಮ್ ಅಂತಂದ್ರೆ ಅವರಿಗೆ ಅಥವಾ ಅವುಗಳನ್ನು ಅಂತ. ಇವಾಗ ಐ ಅಂತಂದ್ರೆ ಏನು ನಿಮಗೆ ಗೊತ್ತಿದೆ, ನಾನು. ಯು ಅಂದ್ರೆ ನೀನು ಆಗ್ಬೋದು ಅಥವಾ ನೀವು ಆಗ್ಬೋದು. ಇಟ್ ಅಂತಂದ್ರೆ ಇದು ಅಥವಾ ಅದು. ಆಯ್ತಾ? ಇಲ್ಲಿ ಇನ್ನೊಂದು ಬರೆಯೋದಕ್ಕೆ ಮರ್ತೆ. ಅದ್ಯಾವುದು ಅಂತಂದ್ರೆ ಹಿ ಅಂತಂದ್ರೆ ಅವನು, ಶಿ ಅಂತಂದ್ರೆ ಅವಳು. ಆಮೇಲೆ ವಿ ಅಂತಂದ್ರೆ ನಾವು, ದೇ ಅಂತಂದ್ರೆ ಅವರು ಅಥವಾ ಅವುಗಳು. Personal pronouns are divided into two main groups. One is the subject pronoun, the other one is the object pronouns. ತುಂಬಾ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದು ಸೆಂಟೆನ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರು ಸಬ್ಜೆಕ್ಟ್. ಆ ಕೆಲಸದ ಫಲ ಯಾರಿಗೆ ತಲುಪುತ್ತೋ ಅವರು ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಐ ಬಿಕಮ್ಸ್ ಮೀ, he becomes him, and she becomes her. Let us look at a sentence to see how they swap places. For example, he loves her. Here, the subject is he and her is the object. Let us take another example. She loves him. Here, the subject is she and the object is him. ಈ ಫಸ್ಟ್ ಸೆಂಟೆನ್ಸ್ ನೋಡಿ, he loves her. ಇಲ್ಲಿ ಅವನು ಪ್ರೀತಿಸುತ್ತಿದ್ದಾನೆ. ಪ್ರೀತಿಸೋ ಹಿ ಅನ್ನೋದು ಏನಿಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ. ಅವಳು ಪ್ರೀತಿಯನ್ನು ಸ್ವೀಕರಿಸ್ತಾ ಇದ್ದಾಳೆ, ಅದಕ್ಕೆ ಸೊ ಹರ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಅದೇ ಎರಡನೇ ಸೆಂಟೆನ್ಸ್ ಅಲ್ಲಿ ಉಲ್ಟಾ ಆಗುತ್ತೆ. ಶಿ ಲವ್ಸ್ ಹಿಮ್ ಅಂತಂದ್ರೆ ಇಲ್ಲಿ ಅವಳು ಪ್ರೀತಿಸ್ತಾ ಇರೋದ್ರಿಂದ ಶಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಹಾಗೂ ಅವನಿಗೆ ಪ್ರೀತಿ ಸಿಗ್ತಾ ಇರೋದ್ರಿಂದ ಹಿಮ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಯಿತು. And did you notice that how we never say him loves she or he loves she? Subject stays on the left side of the verb and object stays on the right. So these personal pronouns replace specific people or things. ಇದನ್ನ ನಾವು ಡೈಲಿ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ನಲ್ಲಿ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿ ಅಥವಾ ವಸ್ತುನ ರೆಫರ್ ಮಾಡೋದಕ್ಕೆ ಈ ಪರ್ಸನಲ್ ಪ್ರನೌನ್ಸ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಶಿ ಈಸ್ ಮೈ ಫ್ರೆಂಡ್, ಐ ಲೈಕ್ ಹರ್. ಇಲ್ಲಿ ಶಿ ಮತ್ತು ಹರ್ ಅನ್ನೋದು ಯಾವುದಾದ್ರೂ ಹೆಸರು, ರಾಣಿ ಅಥವಾ ಪ್ರಿಯಾ ಅನ್ನೋ ಹುಡುಗಿ ಬದಲು ಯೂಸ್ ಆಗಿರಬಹುದು. ಅವಳು ನನ್ನ ಸ್ನೇಹಿತೆ, ನನಗೆ ಅವಳು ಇಷ್ಟ. ಸೊ ಇಲ್ಲಿ ಅವಳು ಅನ್ನೋ ಪದಗಳು ಇಲ್ಲಿ ಸರ್ವನಾಮ ಪದಗಳು ಅಂದ್ರೆ ಪರ್ಸನಲ್ ಪ್ರನೌನ್ಸ್. ಮುಂದಿನ ಪ್ರನೌನ್ ನೋಡೋಣ. The second type of pronoun is possessive pronoun.
ಫಾರ್ ಎಕ್ಸಾಂಪಲ್, mine, yours, his, hers, ours, theirs. ಈ ಪೊಸೆಸಿವ್ ಪ್ರನೌನ್ಸ್ ಅಂತಂದ್ರೆ ಏನು? ವಾಟ್ ಆರ್ ದೀಸ್ ಪೊಸೆಸಿವ್ ಪ್ರನೌನ್ಸ್? ದೇ ಶೋ ದ ಓನರ್ಶಿಪ್, ದಟ್ ಇಸ್ ಹೂ ಓನ್ಸ್ ಇಟ್, ಹೂ ಪೊಸೆಸಸ್ ಇಟ್ ಅಂತ. ಇದು ನಂದು, ಅದು ನಿಂದು ಅಂತ ಓನರ್ಶಿಪ್ ತೋರ್ಸಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಕಾರ್ ಇಸ್ ಮೈನ್, ನಾಟ್ ಯುವರ್ಸ್. ಈ ಕಾರು ನಂದು, ನಿನ್ನದಲ್ಲ. ಇಲ್ಲಿ ಮೈನ್ ಅನ್ನೋದು ಮತ್ತೆ ಯುವರ್ಸ್ ಅಂತಂದ್ರೆ, ಮೈನ್ ಅಂದ್ರೆ ನಮ್ದು, ಯುವರ್ಸ್ ಅಂತಂದ್ರೆ ನಿಂದು, ಸೆಂಟೆನ್ಸ್ ನಲ್ಲಿ ಇರುತ್ತಲ್ವಾ, ಅದು ಪೊಸೆಸಿವ್ ಪ್ರನೌನ್ಸ್. ಸೆಂಟೆನ್ಸ್ ಎಂಡ್ ಅಲ್ಲಿ ಸಿಂಗಲ್ ಆಗಿ ನಿಂತು ಹಕ್ಕನ್ನ, ತಮ್ಮ ಹಕ್ಕನ್ನ ಅದು ತೋರಿಸುತ್ತವೆ, ತಮ್ಮ ಓನರ್ಶಿಪ್ನ ಅದು ತೋರಿಸುತ್ತವೆ. The third type of pronoun is the reflexive pronoun. These reflexive pronouns always end in self or selves. For example, myself, yourself. Myself, yourself, himself, herself, ourselves, etc. So, this reflexive pronouns are used when the person is doing the action and is also the one receiving it. ಯಾವಾಗ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡು ಒಬ್ಬರೇ ಆಗಿರುತ್ತೋ ಆಗ ನಾವು ರಿಫ್ಲೆಕ್ಸಿವ್ ಪ್ರನೌನ್ಸ್ ಉಪಯೋಗಿಸ್ತೀವಿ. ಅಂದರೆ ನಾನೇ ನನಗೆ ಮಾಡ್ಕೊಳ್ಳೋದು ಅಂತ. ಫಾರ್ ಎಕ್ಸಾಂಪಲ್, ಐ ಕಟ್ ಮೈಸೆಲ್ಫ್ ವೈಲ್ ಕುಕಿಂಗ್. ನಾನು ಅಡುಗೆ ಮಾಡುವಾಗ ನನಗೆ ನಾನೇ ಗಾಯ ಮಾಡಿಕೊಂಡೆ. ಅಂದರೆ ಆ್ಯಕ್ಷನ್ ಮಾಡೋ ವ್ಯಕ್ತಿ ನಾನೇ, ಕಷ್ಟ ಅನುಭವಿಸೋದು ನಾನೇ. ಸೊ ಮೈಸೆಲ್ಫ್. ಇದು ಥರ್ಡ್ ಟೈಪ್ ಆಫ್ ಪ್ರನೌನ್ ಆಯಿತು. ಈಗ ಫೋರ್ತ್ ಟೈಪ್ ನೋಡೋಣ. The fourth type of pronoun is the demonstrative pronoun. Demonstrative ಅಂತಂದ್ರೆ ನಮ್ಗೆ ಇಲ್ಲಿ ಹೆಸರಲ್ಲೇ ನಿಮ್ಗೆ ಏನಾದರೂ ಅರ್ಥ ಆಗುತ್ತಾ? ಡೆಮಾನ್ಸ್ಟ್ರೇಟಿವ್, ಟು ಡೆಮಾನ್ಸ್ಟ್ರೇಟ್ ಅಂದರೆ ಪ್ರದರ್ಶಕ ಸರ್ವನಾಮಗಳು ಅಂತ ಹೇಳ್ಬೋದು. ಇವುಗಳು ಯಾವ್ದು ಹತ್ರ ಇದೆ, ಯಾವುದು ದೂರ ಇದೆ ಅಂತ ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್, these demonstrative pronouns point directly at things. ಕೈ ಬೆರಳಿನಲ್ಲಿ ನಾವು ಹೀಗೆ ಪಾಯಿಂಟ್ ಮಾಡಿ ತೋರಿಸ್ತೀವಲ್ಲ, ಹತ್ತಿರ ಇರೋದಕ್ಕೆ ದಿಸ್ ಅಂತ, ಅಥವಾ ದೂರ ಇರೋದಕ್ಕೆ ದಟ್ ಅಂತ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅನ್ ಆಸಮ್ ಬುಕ್ ಬಟ್ ಲುಕ್ ಅಟ್ ದೋಸ್ ಓವರ್ ದೇರ್ ಅಂತಂದ್ರೆ, ಇಲ್ಲಿ ನನ್ನ ಹತ್ರ ಇರೋ ಪುಸ್ತಕ ನೋಡು, ಈ ಪುಸ್ತಕ ತುಂಬಾ ಚೆನ್ನಾಗಿದೆ, ಇದು ಅಂತ ಅಂತೀವಿ. ದೂರ ಇರೋದಕ್ಕೆ ಅದು ಅಥವಾ ಅವುಗಳು, ಪ್ಲೂರಲ್ ಆಗಿದ್ರೆ, ಬಹುವಚನ ಆಗಿದ್ರೆ ಅವುಗಳು ಅಂದ್ರೆ ದೋಸ್ ಅಂತ ಇರ್ತೀವಿ. ಆ ಪುಸ್ತಕಗಳು ತುಂಬಾ ಚೆನ್ನಾಗಿದೆ, ಈ ಪುಸ್ತಕ ಸುಮಾರಾಗಿದೆ. ದಿಸ್ ಮತ್ತೆ ದ್ಯಾಟ್ ಏನಂತ ಕರಿತೀವಿ ನಾವು? ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್. ಮುಂದೆ ಐದನೇ ಟೈಪ್ ಆಫ್ ಪ್ರನೌನ್ ಈಸ್ ಇಂಟರಗೇಟಿವ್ ಪ್ರನೌನ್ಸ್. ಇದು ಕೂಡ ನೀವು ಹೆಸರಿಂದಾನೇ ತಿಳ್ಕೊಳ್ಬೋದು. ಟು ಇಂಟರೋಗೇಟ್ ಅಂತಂದ್ರೆ ಏನು? ಕ್ವೆಶ್ಚನ್, ಟು ಕ್ವೆಶ್ಚನ್ ಅಂತ ಅರ್ಥ. ಅಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಪದಗಳು. ಹೂ, these are the question starters used to ask about an unknown noun. ಪ್ರಶ್ನೆ ಕೇಳಕ್ಕೆ ಯೂಸ್ ಮಾಡೋ ಪ್ರನೌನ್ಸ್ ಅಂದ್ರೆ ಯಾರು, ಏನು ಅಂತ ಕೇಳ್ತೀವಲ್ಲ, ಅದೇ ಇದು. ಹೂ ಈಸ್ ಅಟ್ ದ ಡೋರ್, ಅಲ್ಲಿ ಬಾಗ್ಲಲ್ಲಿ ನಿಂತಿರೋರು ಯಾರು, ನಮಗೆ ಗೊತ್ತಿಲ್ಲ, ಅದಕ್ಕೆ ಹೂ ಅಂತ ಯೂಸ್ ಮಾಡ್ತೀವಿ. ಇವುಗಳನ್ನ ನಾವೇನಂತ ಕರಿತೀವಿ? ಇಂಟರಗೇಟಿವ್ ಪ್ರನೌನ್ಸ್. ನೆಕ್ಸ್ಟ್, ದ ಸಿಕ್ಸ್ತ್ ಟೈಪ್ ಆಫ್ ಪ್ರನೌನ್, ದಟ್ ಇಸ್ ದ ಇಂಡೆಫಿನಿಟ್ ಪ್ರನೌನ್. ಇಂಡೆಫಿನಿಟ್ ಇದು ಕೂಡ ನೋಡಿ ಹೆಸರಲ್ಲೇ ನಮ್ಗೆ ಗೊತ್ತಾಗತ್ತೆ, ಅಂದ್ರೆ ಅನಿರ್ದಿಷ್ಟ ಸರ್ವನಾಮಗಳು. ಅಂದ್ರೆ ಫಾರ್ ಎಕ್ಸಾಂಪಲ್, someone, everyone, anything, nobody, all. And finally, what is this indefinite pronoun? It is used when we talk about a person or thing that is not specific. ಇಲ್ಲಿ ನಮಗೆ ಪಕ್ಕಾ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಯಾರಾದರೂ ಎಲ್ಲ ಏನೂ ಇಲ್ಲ ಅಂತ ಜನರಲ್ ಆಗಿ ಹೇಳೋಕೆ ಇದು ಯೂಸ್ ಆಗುತ್ತೆ.
ಫಾರ್ ಎಕ್ಸಾಂಪಲ್, ಎವ್ರಿ ಒನ್ ಎಂಜಾಯ್ಡ್ ದ ಪಾರ್ಟಿ. ಪಾರ್ಟಿಲಿ ಯಾರು ಯಾರು ಇದ್ರು ಅಂತ ಪಕ್ಕಾ ಹೆಸರು ಹೇಳ್ದೆ ಎಲ್ಲರೂ ಪಾರ್ಟಿ ಎಂಜಾಯ್ ಮಾಡಿದ್ರು ಅಂತ ಜನರಲ್ ಆಗಿ ಹೇಳ್ತಿದ್ದೀವಿ. ಸೊ ಎವ್ರಿ ಒನ್ ಈಸ್ indefinite. Make a sentence using that or myself and write it in the comments below. See, pronouns make English beautiful, fast and smooth. ಈ ಶಾರ್ಟ್ ವಿಡಿಯೋನಲ್ಲಿ ನಾವು 6 ಮೇಜರ್ ಟೈಪ್ ಆಫ್ ಪ್ರನೌನ್ ಅಂದರೆ ಸರ್ವನಾಮಗಳ ಬಗ್ಗೆ ಕಲ್ತಿದ್ದೀವಿ. ಈಗ ನಿಮ್ಮ ಸರ್ದಿ ಕಮೆಂಟ್ ಸೆಕ್ಷನ್ನಲ್ಲಿ ದಟ್ ಮತ್ತು ಮೈಸೆಲ್ಫ್ ಇಂದ ಒಂದು ಸ್ವಂತ ವಾಕ್ಯ ಮಾಡಿ ನನಗೆ ತಿಳಿಸಿ. ಕರೆಕ್ಟಾಗಿ ಮಾಡಿದರೆ ನಾನು ನಿಮಗೆ ಒಂದು ಲೈಕ್ ಕೊಡ್ತೀನಿ. If this bilingual guide helped you, hit that like button, share it with your friends and subscribe for more easy grammar classes. See you in the next video. Keep practicing, keep learning.